ನಡೀತಕ್ಕಂಥ ಒಂದು ದೊಡ್ಡ ಹಗರಣ 187 ಕೋಟಿಗಳನ್ನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಮಯದಲ್ಲಿ ಮಂತ್ರಿಗಳಂಥ ನಾಗೇಂದ್ರ ಅವರು 187 ಕೋಟಿ ಹಗರಣ ಆಗಿ ತಾವೆಲ್ಲರೂ ಕೂಡ ನೋಡಿದರು. ಅದೊಂದು ಮಾನ್ಯ ಸ್ವತಃ ಮುಖ್ಯಮಂತ್ರಿಗಳೇ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎದ್ದು ನಿಂತು ಇಲ್ಲ 187 ಕೋಟಿಗೆಲ್ಲ 89 ಕೋಟಿ 62 ಲಕ್ಷ ಕೂಡ ಆಗ್ಯದ ಅಂತಕ್ಕಂಥ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮುಖಾಂತರ ಈ ರಾಜ್ಯದ ಮಂತ್ರಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಇಲ್ಲಿವರೆಗೂ ಅವ್ರ ಮೇಲೆ 31ಕ್ಕಿಂತ ಹೆಚ್ಚಿಗೆ ಇವತ್ತು ಅವ್ರ ಮೇಲೆ ಕೇಸ್ಗಳು ದಾಖಲಾಗಿದ್ದರೂ ಮತ್ತು ಯಾವ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೆ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದು ಇವತ್ತಿನ ದಿನ SC STಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ SC ST ಜನಗಳಿಗೆ ಅನೇಕ ಅನ್ಯಾಯ ಆಗ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಬಂದ ಮೇಲೆ ಆಗಿದೆ. ಅದನ್ನು ಎಲ್ಲ ಬಿಟ್ಟು ಇವತ್ತು ಸಚಿವ ಸಂಪುಟ ಅವ್ರ ಮೇಲೆ ಕೊಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗ ನಾವು ಸಚಿವ ಸಂಪುಟ ತೆಗಿಬೇಕು. ನಡೀತಕ್ಕಂಥ ನಾಳೆ ಅಧಿವೇಶನದಲ್ಲಿ ನಾವು ಒಳಗಡೆ ಕೂಡ ಹೋರಾಟ ಮಾಡೋರಿದ್ದೇವೆ, ಹೊರಗಡೆ ಕೂಡ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಅವರ ರಾತ್ರಿ ಆಗಲು ನಾವು ಇಟ್ಟು ಸ್ಟ್ರೈಕ್ ಕೂಡ ಮಾಡ್ತಕ್ಕಂಥದ್ದು ಕೂಡ ನಾವು ಡಿಸೈಡ್ ಮಾಡಿವಿ. ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಆದಂಥ ವಿಜಯಣ್ಣವ್ರ ನೇತೃತ್ವ, R ಅಶೋಕನ ನೇತೃತ್ವ, ಚಲುವ ನಾರಾಯಣ ನೇತೃತ್ವದಲ್ಲಿ ಇವತ್ತು ರಾಜ್ಯ ತುಂಬ ಕೂಡ ನಾವು ಹೋರಾಟ ಮಾಡೋದಿದ್ವಿ. ಆದಷ್ಟು ಬೇಗನೆ ನಾಳೆಗೆ ಅದಕ್ಕೆ ಅಧಿವೇಶನ ಚಾಲು ಆಗ್ತಕ್ಕಂಥ ಮೊದಲೇ ಅವ್ರದ್ದು ರಾಜೀನಾಮೆ ತಗೋಬೇಕಂತಕ್ಕಂಥ ನಾವು ಬರ್ತಾ ಇದ್ದೀವಿ. ಸರ್, ಒಂದು ವೇಳೆ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ನಾವು ಹೋರಾಟ ಕೂಡ ಮುಂದುವರಿಸ್ತೀವಿ. ಅವರು ಕೊಡುವವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ.